ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಜಸ್ಟ್ ಎದ್ದು ಕೂತಿದ್ದೀನಿ. ಹೊರಗಡೆ ಬಿಸಿಲು ಬಿದ್ದಿದೆ ಚೆನ್ನಾಗಿ. ಇವತ್ತು ಕೂಡ ಬಿಸಿಲಿದೆ, ಬಟ್ ಆದರೂ ಕೂಡ ಒಂಥರ ಚಳಿ. ಸೊ ಇವಾಗ ಜಸ್ಟ್ ಎದ್ದೆ, ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಇವತ್ತು ಹೊರಗಡೆ ಹೋಗ್ಬೇಕು, ತುಂಬ ಕೆಲಸ ಇದೆ. ಇವತ್ತಂತೂ ಚಿಕ್ಕಪೇಟೆಗೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಯಾಕೆ ಏನು ಎಲ್ಲನೂ ಹೇಳ್ತಾ ಇರ್ತೀನಿ ಒಂದೊಂದೇ ವೀಡಿಯೋದಲ್ಲಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಆ ಕಾರಣದಿಂದ ಚಿಕ್ಕಪೇಟೆಗೆ ಹೋಗಬೇಕು, ಶಾಪಿಂಗ್ ಇದೆ ಸ್ವಲ್ಪ. ಸೊ ನಾನು ನಮ್ಮ ಅಕ್ಕ ಇಬ್ಬರೇ ಹೋಗ್ತಿದ್ದೀವಿ, ನಮ್ಮ ಗುಂಡನ್ನು ಬಿಟ್ಟು ಹೋಗ್ತಿದ್ದೀವಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇವತ್ತಿನ ವೀಡಿಯೋ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತಾ ಇರ್ತೀವಿ. ನಮ್ಮ ಗುಂಡು ನಾನು ಏನು ಇತ್ಕೊಂಡು ನೋಡ್ತೀನಿ ಅಂತ ತೋರಿಸ್ತೀನಿ. ಶಾಕ್ ಇದೆ, ನೋಡ್ತೀನಿ ಯಾರ ಜೊತೆ ಮಾತಾಡ್ತಾಳೆ ಇವಳು ಅಂತ. ಪಾಪ ಏನದು? ಹಾಂ, ನಿನ್ನೆ ಕರೆದಿದ್ದು. ಸೊ ಇವಾಗ ಇನ್ನೂ ಟಿಫನ್ ಮಾಡಬೇಕು. ದೋಸೆ ಮಾಡಿದ್ದಾರೆ ನಮ್ಮ ಮನೇಲಿ. ದೋಸೆ ಗೀಸೆ ಎಲ್ಲ ತಿಂದು ರೆಡಿಯಾಗಿ ಹೋಗೋದೆ. ಪೂಜೆ ಮಾಡಷ್ಟೇ ಈಗ. ಸ್ವಾಮಿ ಮಾಡಪ್ಪ, ಇಲ್ಲಿ ಮಾಡಿ, ಇಲ್ಲಿ ಹೊಸ್ಲಿಗೆ ಮಾಡು. ಅಪ್ಪ ಬಾ, ಸಾಕು, ಬಾ ಬಾ ಬಾ. ಪೂಜೆ ಮಾಡೋದು ನೋಡಿ. ರೆಡಿ ನಡಿ ಒಳಗೆ. ಉಬ್ಬಾರ್ದಂಗೆ, ಉಬ್ಬಾರ್ದು. ಅಲ್ಲೋಗಿ ಹಚ್ಕೊಳ್ಳೋದು ಮತ್ತೆ. ಪಾಲಿಸಿ ಕೈ ಕೊಡ್ತಾನೆ ಈಗ. ಏಯ್ ಸಾಕು ನಡಿಯ, ಸಾಕು ನಡಿ ಇಡೋ ನಡಿ. ಸೊ ಗಾಯ್ಸ್, ರೆಡಿ ಆಗಿದ್ದೀನಿ. ಸೊ ಜಸ್ಟ್ ಒಂದು ಟೀ ಶರ್ಟ್ ಹಾಕಿದ್ದೀನಿ ಮತ್ತು ಜೀನ್ಸ್ ಹಾಕಿದ್ದೀನಿ. ಚಳಿದ ಹೊರಗಡೆ ಒಂದು ಜಾಕೆಟ್ ಹಾಕೊಂಡು ಹೋಗ್ತೀನಿ ಹೋಗೋವಾಗ. ಯಾಕಂದರೆ ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಬಿಸಿಲೇ ಇಲ್ಲ, ಫುಲ್ಲು ಒಂಥರ ಮೋಡ ಆಗಿದೆ. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಯಾಕಂದರೆ ಚಿಕ್ಕಪೇಟೆ ಅಲ್ವಾ, ಓಡಾಡೋದು ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಸಿಂಪಲ್ಲಾಗಿ ರೆಡಿ ಆಗಿರೋದು. ಇನ್ನೂ ನನ್ನ ವಾಯ್ಸೇ ಕರೆಕ್ಟಾಗಿ ಕುತ್ಕೊತಿಲ್ಲ, ಅದು ನೆಗಡಿ ಇನ್ನೂ ಇದೆ. ಬಟ್ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ, ಪರವಾಗಿಲ್ಲ. ಆದರೂ ವಾಯ್ಸ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಇದೆ. ಸೊ ಕೂದಲೊಂದು ಬಾಚ್ಕೋಬೇಕು. ಹಾಗೆ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೆ. ಸೊ ಇವಾಗ ತಲೆ ಬಾಚ್ಕೊಂಡು ಹೊರಡೋದಷ್ಟೇ, ಇನ್ನೇನು ರೆಡಿ ಆಗಲ್ಲ. ಜಾಕೆಟ್ ಹಾಕೋಬೇಕು ಅಷ್ಟೇ. ಸೊ ನೋಡೋಣ ಏನೇನು ತರೋದು ಏನು ಅಂತ ಐಡಿಯಾ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಹುಡುಕಬೇಕು ಇನ್ನು. ಸೊ ಮತ್ತೆ ಹೋಗ್ಬೋದು ನಾವು. ಇವತ್ತು ಫಸ್ಟ್ ಹೋಗಿ ಎಲ್ಲ ನೋಡಿಕೊಂಡು ಹೇಗಿದೆ ಏನು, ನಮಗೆ ಬೇಕಾಗಿದ್ದು ಮಾತ್ರ ಇವತ್ತು ತೊಗೊಂಬರ್ತೀವಿ. ಒಂದಿಷ್ಟು ಅಂಗಡಿಗಳನ್ನೆಲ್ಲ ನೋಡಬೇಕಾಗಿದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋದು. ಬಟ್ ಇವತ್ತಂತೂ ಹೋಗ್ತಾ ಇದ್ದೀವಿ ಇವಾಗ. ಸೊ ಟೈಮ್ ಬಂತು ಆಲ್ಮೋಸ್ಟ್ 12:30 ಆಗಿದೆ. ಇವಾಗ ಎಲ್ಲ ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸೋಷ್ಟೊಳಗೆ ಟೈಮ್ ಆಗಿಬಿಡುತ್ತೆ. ಸೊ 12:30 ಆಗಿದೆ. ಇನ್ನೇನೇನೋ ಒಂದು 10 ನಿಮಿಷದಲ್ಲಿ ಹೊರಡ್ತೀವಿ. ಅಲ್ಲಿ ಹೇಗಿರುತ್ತೆ ಏನು ಅಂತ ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಯಾಕಂದರೆ ಚಿಕ್ಕಪೇಟೆ ಗೊತ್ತು, ಫುಲ್ ರಶ್ ಇರುತ್ತೆ ಯಾವಾಗಲೂ ಅಷ್ಟೇ ಚಿಕ್ಕಪೇಟೆ. ಸೊ ನೋಡೋಣ, ಅಲ್ಲಿ ಇಷ್ಟ ಆಗುತ್ತೆ ಅಷ್ಟು ಬ್ಲಾಗ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ನಾವು ಎಲ್ಲ ಶಾಪ್ಸ್ನ ನೋಡಿಕೊಂಡು ಹೋಗ್ತಾ ಇದ್ವಿ. ಸೊ ನಮಗೆ ಮೇಯ್ನು ಫಸ್ಟು ಕವರ್ಸ್ ನೋಡ್ತಾ ಇದ್ವಿ. ಅಂದರೆ ಕೊರಿಯರ್ ಕವರ್ ಬೇಕಲ್ವ ಈ ಥರದ್ದು. ಸೊ ಆ ಥರ ಕವರ್ಸ್ನೆಲ್ಲ ನೋಡ್ತಾ ಇದ್ವಿ ಪ್ಯಾಕಿಂಗಿಗೆ. ಸೊ ಫೈನಲಿ ಒಂದು ಅಂಗಡೀಲಿ ನಮಗೆ ಸೆಟ್ ಆಯಿತು. ಸೊ ನಾವು ಒಂದಿಷ್ಟು ಕಡೆ ಕೇಳಿದ್ವಿ, ಒಂದೇ ಕಡೆ ತೊಗೊಳ್ಳಿಲ್ಲ. 2-3 ಕಡೆ ಕೇಳಿ ಆದಮೇಲೆ ಡಿಸೈಡ್ ಮಾಡಿ ತೊಗೊಂಡ್ವಿ ಒಂದು ಕಡೆ. ಎಲ್ಲ ಶಾಪಿಂಗ್ ಎಲ್ಲ ಆದಮೇಲೆ ಇಲ್ಲಿ ಚೆನ್ನಾಗಿ ಚಾಟ್ ಸಿಗ್ತಾಯಿತ್ತು. ಸೊ ಚಿಕ್ಕಪೇಟೆಲಿ ಫೇಮಸ್ ಇದನ್ನು ತಿಂದ್ವಿ. ಆಮೇಲೆ ಒಂದು ಜ್ಯೂಸ್ ಕುಡಿದ್ವಿ. ಅದಾದ ತಕ್ಷಣವೇ ನಾವು ಇಲ್ಲಿ ಬ್ಲೌಸಸ್ನ ನೋಡೋಕ್ಕೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು ಬ್ಲೌಸ್ ಪೀಸಸ್ ಎಲ್ಲ ಯಾವ ಥರ ಇದೆ ಏನು ಅಂತ. ಸೊ ಇದರೊಳಗೆ ಒಂದಿಷ್ಟನ್ನು ಸೆಲೆಕ್ಟ್ ಮಾಡಿ ಹೋಲ್ಸೇಲ್ ರೇಟ್ಗೆ ತೊಗೊಂಡು ಬಂದಿದ್ದೀವಿ ಮನೆಗೆ. ಸೊ ಬಂದಮೇಲೆ ಕೂಡ ತೋರಿಸ್ತೀನಿ ಯಾವ್ಯಾವ ಥರ ಅಂತ. ಸೊ ನೋಡ್ತಾ ಇರ್ಬೋದು. ಸೊ ಇಷ್ಟೊತ್ತು ಇವಾಗ ತೊಗೊಂಡು ಬಿಲ್ಲೆಲ್ಲ ಮಾಡಿಸಿ ಮನೆಗೆ ಬರೋವಾಗ ಒಂದು ಸ್ಯಾಂಡ್ವಿಚ್ ತಿಂದೆ ನಾನು. ನಮ್ಮ ಅಕ್ಕ ವಡಪಾವ್ ತೊಗೊಂಡ್ಲು. ಸೊ ತಿನ್ಕೊಂಡು, ಇದು ನಮ್ಮ ಮನೆ ಹತ್ರನೇ ಇಲ್ಲಿ ಸ್ಯಾಂಡ್ವಿಚ್ ಅಂಗಡಿ ಇದ್ದಿತ್ತು. ಸೊ ತಿಂದು ಮನೆಗೆ ಬರೋಷ್ಟರೊಳಗೆ ನೋಡ್ಬೋದು ನನ್ನ ಪ್ರಾಡಕ್ಟ್ಸ್ ಬಂದಿತ್ತು ವಿಶ್ಕೇರಿಂದ. ಸೊ ಆರ್ಡರ್ ಮಾಡಿದ್ದೆ ನಾನು. ಅದು ನಮ್ಮ ಗುಂಡನ್ನು ನೋಡ್ಬೋದು. ಅವ್ನಿಗೆ ಇಲ್ಲಿ ಕುತ್ಕೊಂಡು ಮಕ್ಕಳ ಜೊತೆ ಕುತ್ಕೊಂಡು ಅವನು ಏನಾದರೂ ಒಂದು ಬರಿಬೇಕು. ದಿನ ಒಂದು 10 ನಿಮಿಷ ಕುತ್ಕೊಂಡು ಬರಿತಾನೆ. ಇದು ಪೂರಿ ಉಂಡೆ ತೊಗೊಂಬಂದಿದ್ದಾರೆ. ಸೊ ಅದನ್ನ ಹೊಡಿತಾ ಇದ್ದೀವಿ. ಅಪ್ಪ ಈ ಹಾರಿಕೋಲ್ನಾಗ ಹಾಕಿದ್ರು ಹೊಡಿವಲ್ದು, ಪುಡಿ ಆಗ ಅಂತದಲ್ಲ. ಅಮ್ಮ ಇನ್ನೇನು ಕೈಯಾಗ ಕಟ್ಟಿರೋದ್ರೆ ಮೆಷಿನ್ನಾಗ ಮಾಡಿರೋದ? ಅಬ್ಬಾ ಕೈ ಸಿಂಗ್ ಹೊಡೆದಿದೆ ಅಂತ ತೋರಿಸ್ತಿದ್ದೀವಿ.
ಫುಲ್ ಪುಡಿ ಪುಡಿನೇ ಜಾಸ್ತಿ ಆಗೋಗಿದೆ. ಸೊ ಗೈಸ್, ಮನೆಗೆ ಬಂದ್ವಿ ಆಗಲೇ. ಚಿಕ್ಕಪೇಟೆ ಗೊತ್ತಲ್ವಾ, ಚಿಕ್ಕಪೇಟೆ ಯಾವ ಥರ ರಶ್ ಇರುತ್ತೆ ಏನು ಅಂತ. ಸೊ ಎಲ್ಲ ಚಿಕ್ಕಪೇಟೆಯಲ್ಲಿ ಏನು ಕೆಲ್ಸಕ್ಕೆ ಹೋಗಿದ್ದು ಅಂತ ಇವತ್ತು ಕೂತ್ಕೊಂಡು ಮಾತಾಡ್ತೀನಿ. ನೆನ್ನೆ ಕೂಡ ಅಷ್ಟೇ ವಿಡಿಯೋದಲ್ಲಿ ಒಂದು ಚಿಕ್ಕ ಕ್ಲಿಪ್ಸ್ನ ತೋರಿಸಿದ್ದೆ ಅಷ್ಟೇ. ಬಟ್ ನಾನು ಕಂಪ್ಲೀಟಾಗಿ ಏನು ಹೇಳಿರಲಿಲ್ಲ. ಸೊ ಫೈನಲಿ ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನು ಅಂತ ಅಂದರೆ, ನಮ್ಮ ಮನೆಯಲ್ಲೇ ನಮ್ಮ ಅಕ್ಕ ಒಂದು ಸ್ಯಾರಿ ಬಿಸ್ನೆಸ್ನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರಾಪರಾಗಿ ಸ್ಟಾರ್ಟ್ ಮಾಡಿರೋದಂತೂ ಅವರು. ಸೊ ಡೆಫಿನೆಟ್ಲಿ ಫ್ಯಾಮ್ಲಿಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಸಪೋರ್ಟಿಂಗ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ನಾವು ಕೂಡ ಅಷ್ಟೇ, ನಮ್ಮ ಅಕ್ಕ ಅಂದರೆ ಗುಂಡ ಅವರ ಅಮ್ಮ ಇದ್ದಾರಲ್ವ, ಸೊ ಅವರೇ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಅವರ ಪೇಜ್ ಹೆಸರು ಕೂಡ ಮನ್ವಿಹಾ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ನಿಮಗೆ. ನಾನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸ್ಯಾರಿ ಕಲೆಕ್ಷನ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇವಾಗ ಹಾಕಿರೋದಂತೂ ಆಲ್ಮೋಸ್ಟ್ ಎಲ್ಲನೂ ಇದು ಒಂಥರ ಸಿಲ್ಕ್ ಸ್ಯಾರೀಸು ಇವಾಗ ಹಾಕಿರೋವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಅವರು ಒಂದು ಸ್ವಲ್ಪ ಬೇರೆ ಥರ ಕೂಡ ಟ್ರೈ ಮಾಡೋಣ ಅಂತ ಇದ್ದಾರೆ. ಬಟ್ ಇವಾಗಂತೂ ಎಲ್ಲ ಸೆಮಿ ಸಿಲ್ಕ್ ಸ್ಯಾರೀಸ್ ಇದೆ. ಫ್ಯಾನ್ಸಿ ಸ್ಯಾರೀಸ್ ಕೂಡ ಬರುತ್ತೆ ಮುಂದೆ. ಸೊ ನೋಡ್ಬೋದು. ಮತ್ತು ಬ್ಲೌಸಸ್ ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಇರೋವಂಥ ಬ್ಲೌಸಸ್ ಕಲೆಕ್ಷನ್ ಕೂಡ ತೋರಿಸ್ಬೇಕು ಅಂತ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರೊಳಗೆ ಅದು ಬಂದಿರ್ಬೋದು ಕೂಡ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ. ಪರ್ಸ್ನಲಿ ನನಗೆ ಸ್ಯಾರೀಸ್ ಕಲೆಕ್ಷನ್ ಅಂತೂ ತುಂಬಾ ಇಷ್ಟ ಆಗಿದೆ. ಸ್ಯಾರೀಸ್ ಎಲ್ಲ ಅವರೇ ತೊಗೊಂಡು ಬಂದಿದ್ದು. ಸೊ ಅವರೇ ತೊಗೊಂಡು ಬಂದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಬ್ಲೌಸಸ್ ಸೆಲೆಕ್ಷನ್ಗೆ ನಾನು ಹೋಗಿದ್ದೆ. ಕುತ್ಕೊಂಡು ನೋಡಿರೋದ್ರಿಂದ ನನಗೆ ಡೆಫಿನೆಟ್ಲಿ ಗೊತ್ತಿದೆ ಅದು ಹೇಗೆ ತಂದಿರೋದು, ಏನು ಯಾವ ಥರ ಇದೆ ಅಂತ ಎಲ್ಲನೂ ನೋಡಿದ್ದೀನಿ. ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀವಿ. ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು. ಇಷ್ಟ ಆದರೆ ಡೆಫಿನೆಟ್ಲಿ ನೀವು DM ಮಾಡಿದ್ರೆ ಅಥವಾ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ, ವಾಟ್ಸಪ್ ಚಾನಲ್ ಕೂಡ ಇದೆ. ಹೋಗ್ಬಿಟ್ಟು ಎಲ್ಲೇ ಮೆಸೇಜ್ ಮಾಡಿದ್ರು ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಅಂತೂ ಬೇಗನೆ ಸಿಗುತ್ತೆ. ತಡ ಅಂತೂ ಮಾಡೋದಿಲ್ಲ ಯಾರು, ಬೇಗನೆ ರಿಪ್ಲೈ ಮಾಡ್ತೀವಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ವರ್ಕಲ್ಲೇ ಇವಾಗ ನನಗೆ ಲಾಸ್ಟ್ ವೀಕೆ ನಂದು ಮುಗೀತು ಎಕ್ಸಾಮ್ಸ್ ಎಲ್ಲ. ಸೊ ಅದಾದಮೇಲೆ ಇದು ಸ್ಟಾರ್ಟ್ ಆಯಿತು. ಸೊ ಇವಾಗ ಮನೇಲಿ ಫುಲ್ಲು ಅದರೊಳಗೆ ಬಿಸಿಲಿದ್ದೀವಿ ನಾವು. ಸ್ಯಾರೀಸು, ಬ್ಲೌಸು, ಈ ವಿಡಿಯೋ ಶೂಟು, ಸೊ ಇನ್ಸ್ಟಾಗ್ರಾಮು, ಯೂಟ್ಯೂಬು ಅಂತೆಲ್ಲ ಇದರೊಳಗೆ ಸ್ವಲ್ಪ ಬಿಸಿ ಆಗಿರೋದು. ಸೊ ಇವತ್ತು ಕೂಡ ಅಷ್ಟೇ ಚಿಕ್ಕಪೇಟೆಗೆ ಹೋಗಿದ್ದು ರೀಸನ್ನೇ ಅದು. ಸ್ಯಾರೀಸ್ ಎಲ್ಲ ತೊಗೊಂಡು ಬಂದಿದ್ರು. ಬಟ್ ಬ್ಲೌಸಸ್ ಏನಿತ್ತು, ಬ್ಲೌಸಸ್ನ ವರ್ಕ್ ಬ್ಲೌಸ್ ಏನಿದೆ ಅದನ್ನು ತೊಗೊಂಡ್ಬಂದಿದ್ದೀವಿ. ರೆಡಿಮೇಡ್ ಬ್ಲೌಸಸ್ ಎಲ್ಲ, ಪೀಸಸ್ ಎಲ್ಲ ತೊಗೊಂಡು ಹೊಲಿಸ್ಕೋಬೋದು. ಬಟ್ ತುಂಬಾ ಚೆನ್ನಾಗಿದೆ ಬ್ಲೌಸಸ್ ಮಾತ್ರ. ನನಗೆ ಪರ್ಸ್ನಲಿ ಇಷ್ಟ ಆಯಿತು ಎಲ್ಲ ಬ್ಲೌಸಸ್ಸು. ನೋಡ್ಬೋದು ನೀವು ಕೂಡ ಕಲೆಕ್ಷನ್ಸಲ್ಲಿ ಎಲ್ಲ ವರ್ಕ್ದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಬೋದು. ಸೊ ಯಾರಿಗೂ ಫೋರ್ಸ್ ಇಲ್ಲ, ಬಟ್ ನೋಡಿ ಅಂತ ಒಂದು ಸತಿ ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ. ಸೊ ಚೆಕ್ ಮಾಡಿ ಅಂತ ಹೇಳ್ತಿರೋದು ಅಷ್ಟೇ. ಸೊ ಅದು ಆ ಕೆಲಸದಲ್ಲೇ ಇತ್ತು. ಇವತ್ತು ಚಿಕ್ಕಪೇಟೆಗೆ ಹೋಗಿದ್ದು ಕೂಡ ಇದೆ. ಬ್ಲೌಸಸ್ ಎಲ್ಲ ಇವತ್ತು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದ್ವಿ. ಮತ್ತು ಪ್ಯಾಕಿಂಗ್ ಕವರ್ಸ್ ಎಲ್ಲ ಏನಿರುತ್ತೆ, ಸೊ ಅದನ್ನೆಲ್ಲ ತರಬೇಕಿತ್ತು. ಸೊ ಆ ಕಾರಣದಿಂದ ಇವತ್ತು ಹೋಗಿ ಇಡೀ ದಿನ ಅದಕ್ಕೆ ಹೋಯಿತು. ಮನೆಗೆ ಬರೋಷ್ಟೊಳಗೆ ಆಲ್ಮೋಸ್ಟ್ 6 o'clock ಆಗಿತ್ತು. ಸೊ ಬಂದ ತಕ್ಷಣ ಮತ್ತು ಟ್ಯೂಷನ್ ಮಕ್ಕಳೆಲ್ಲ ಬಂದಿದ್ದರು. ನಮ್ಮಮ್ಮ ಕೂತಿರ್ತಾರೆ ಟ್ಯೂಷನಲ್ಲಿ. ಸೊ ಆಮೇಲೆ ನಾನು ಕೂಡ ಟ್ಯೂಷನ್ ಮುಗಿಸ್ಕೊಂಡು ಇವಾಗ ಸರಿ ಎಲ್ಲ ಮಕ್ಕಳು ಹೋದರು. 8:30 ಆಗಿದೆ ಇವಾಗ. ಸೊ ವಿಡಿಯೋ ಕಂಟಿನ್ಯೂ ಮಾಡಬೇಕಿತ್ತು ಅಂತ ಬಂದು ಮಾಡ್ತೀನಿ. ಸೊ ಚಿಕ್ಕಪೇಟೆಯಲ್ಲಿ ಕೂಡ ಅಷ್ಟೇ ಏನೇನು ತೊಗೊಂಡ್ವಿ, ಏನು ಬ್ಲೌಸ್ ಶಾಪಲ್ಲಿ ಕೂಡ ಅಷ್ಟೇ ಕೂತ್ಕೊಂಡಾಗ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ತೋರಿಸಿದ್ದೀನಿ. ಸೊ ಅಲ್ಲೇ ತುಂಬ ಹೊತ್ತು ಟೈಮ್ ಹಿಡಿದಿತ್ತು. ಇದು ಬೇರೆ ಪ್ಯಾಕೇಜಸ್ ಎಲ್ಲ ಏನು ತೊಗೊಂಡ್ಬೇಕು ಬೇಗನೆ. ಬಟ್ ಬ್ಲೌಸಸ್ ಏನಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಸ್ವಲ್ಪ ಕಲರ್ಸ್ ಎಲ್ಲ ನೋಡಬೇಕಲ್ವ, ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ಜನರಿಗೆ ಕೂಡ ಇಷ್ಟ ಆಗಬೇಕು. ಅವರ ಒಂದು ಪರ್ಸ್ಪೆಕ್ಟಿವಲ್ಲಿ ಕೂಡ ಯೋಚನೆ ಮಾಡಿ ತೊಗೋಬೇಕಾಗತ್ತೆ. ಸೊ ಆ ಕಾರಣದಿಂದ ನಾನು, ನಮ್ಮಕ್ಕ ಮತ್ತು ನಮ್ಮ ಇನ್ನೊಬ್ಬಕ್ಕ ಇದ್ದಾಳೆ, ಬಟ್ ಅವಳು ಇಲ್ಲ, ಇವಾಗ ಊರಲ್ಲಿದ್ದಾಳೆ. ಬಟ್ ಅವಳು ಕೂಡ ವಿಡಿಯೋ ಕಾಲಲ್ಲೇ ಇದ್ಲು. ಸೊ ಎಲ್ಲರೂ ನೋಡಿ ತೊಗೊಂಡು ಬಂದಿರೋದು. ಮತ್ತು ಮೋಸ್ಟ್ಲಿ ಈ ವೀಕಲ್ಲಿ ಇನ್ನೊಂದ್ಸತಿ ಹೋಗಬೇಕಾಗುತ್ತೆ, ನೋಡೋಣ, ಗೊತ್ತಿಲ್ಲ. ಯಾಕಂದರೆ ಇವಾಗ ತಂದಿರೋ ಅಷ್ಟು ಫಸ್ಟ್ ನಾವು ಇದನ್ನ ಸೇಲ್ ಮಾಡಬೇಕು ಅನ್ನೋದು ನಮ್ಮ ಮೇಯ್ನ್ ಗೋಲ್ ಇರೋದು. ಫಸ್ಟ್ ಬಿಸ್ನೆಸ್ ಆಗಿರೋದ್ರಿಂದ ನಮಗೂ ಐಡಿಯಾ ಇಲ್ಲ ಯಾವ ಥರ ಹೋಗುತ್ತೆ ಏನು ಅಂತ. ಬಟ್ ಎಲ್ಲ ಚೆನ್ನಾಗಿ ಹೋಗಲಿ ಅಂತ ಕೇಳ್ಕೊಳ್ಳೋದು. ಸೊ ನೋಡಿ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಂತೂ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇಷ್ಟ ಆದರೆ ಬೈ ಮಾಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು. ಹೆಸರು ಮಾನ್ವಿಹಾ ಅಂತ. ಸೊ ನೋಡೋಣ ಹೇಗೆ ಅನಿಸುತ್ತೆ ನಿಮಗೆ. ನೋಡಿದ್ರೆ ಚೆಕ್ ಮಾಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕೂಡ ಅಷ್ಟೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ದಟ್ ಬೇರೆಯವ್ರು ಕೂಡ ಏನಾದರೂ ಒಪಿನಿಯನ್ ನೋಡ್ಬೋದು ಅವರು ಕೂಡ ಅಂತ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ. ನಿಮ್ಮ ಒಪಿನಿಯನ್ಸ್ ಹೇಗಿರುತ್ತೆ ಅಂತ. ಸೊ ಏನಾದರೂ ಸಜೆಷನ್ ಇದ್ದರೆ ಕೂಡ ಅಷ್ಟೇ ಸಜೆಸ್ಟ್ ಮಾಡಿ. ಸೊ ನೀವೇನೇ ಕಳಿಸಿದ್ರು ನಾನು ಕೂಡ ಹಿಂದೆ ಇರ್ತೀನಿ, ನೋಡ್ತಾ ಇರ್ತೀನಿ ಎಲ್ಲನೂ. ಸೊ ಮತ್ತು ವಿಡಿಯೋ ಶೂಟು ಮತ್ತು ಯೂಟ್ಯೂಬಲ್ಲಿ ಕೂಡ ಅಷ್ಟೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸ್ಯಾರೀಸ್ ಎಲ್ಲ. ಸೊ ಆದಷ್ಟು ಬೇಗ ಅದು ಕೂಡ ಮಾಡ್ತೀವಿ. ಮಾಡಿದಾಗ ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡ್ತೀವಿ ಕೂಡ. ಸೊ ಇದಿಷ್ಟು ಹೇಳಬೇಕಿತ್ತು. ಸೊ ಕುತ್ಕೊಂಡು ಹೇಳಿದೆ. ಇವಾಗ ಊಟ ಮಾಡಬೇಕು. ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ. ಅಲ್ಲೇ ಅದು
ಚಾಟ್ ಥರ ತಿಂದ್ವಿ, ಜ್ಯೂಸ್ ಕುಡಿದ್ವಿ. ಮತ್ತು ಮನೆಗೆ ಬರೋಷ್ಟರೊಳಗೆ ಮತ್ತು 6 o'clock ಆಗಿತ್ತು. ಸೊ ಅವಾಗ ಒಂದು ಸ್ಯಾಂಡ್ವಿಚ್ ತಿಂದೆ ನಾನು, ನಮ್ಮ ಅಕ್ಕ ವಡಪಾವ್ ತಿಂದು, ಅಷ್ಟಾಯಿತು. ತಿಂದು ಮನೆಗೆ ಬಂದ್ವಿ. ಇವಾಗ ನಮ್ಮ ಮನೇಲಿ ಐ ಥಿಂಕ್ ಇದು ಟೊಮೆಟೊ ತಿಳಿ ಸಾರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದನ್ನ ತಿಂದು ಬಿಗ್ ಬಾಸ್ ನೋಡಿ ಮಲ್ಕೊಳ್ಳೋದು ಇಷ್ಟೇ ಇವತ್ತಿನ ಒಂದು ವ್ಲಾಗ್. ಸೊ ನೋಡೋಣ, ಆದರೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ, ಇಲ್ಲಾಂದರೆ ಇಲ್ಲಿಗೆ ಎಂಡು ಕೂಡ ಮಾಡಿರ್ಬೋದು, ಗೊತ್ತಿಲ್ಲ ಮುಂದೆ ಹೇಗೆ. ನನಗೂ ಇವಾಗ ಸ್ಟ್ರೆಸ್ ಆಗಿದೆ ಆ್ಯಕ್ಚುಲಿ, ಬೆಳಿಗ್ಗೆಯಿಂದ ಅದು ಇದು ಕೆಲಸ ಮಾಡಿ. ಅದು ಚಿಕ್ಕಪೇಟೆ ಒಂದ್ಸತಿ ಹೋಗ್ಬಿಟ್ರೆ ಅಲ್ಲಿ ತುಂಬಾ ಓಡಾಟ ಇರುತ್ತೆ ಅಲ್ವಾ, ಜನ ಕೂಡ ಹಾಗೆ ಇರ್ತಾರೆ. ನಂಗೆ ಅದೊಂದು ಅರ್ಥ ಆಗಲ್ಲ, ವೀಕ್ ಡೇಸಲ್ಲಿ ಹೋದರೂ ಜನ ಇರ್ತಾರೆ, ವೀಕೆಂಡಲ್ಲಿ ಹೋದರೂ ಜನ ಇರ್ತಾರೆ. ಅದು ಚಿಕ್ಕಪೇಟೆ ಅಂತೂ ಥರ ಬ್ಯುಸಿಯೆಸ್ಟ್ ಸ್ಟ್ರೀಟ್ ಆಗಿಬಿಟ್ಟಿರುತ್ತೆ. ಸೊ ಗೊತ್ತಿಲ್ಲ, ಎಲ್ಲರೂ ಬಿಸ್ನೆಸ್ ಮಾಡೋರಾಗಿರಲಿ ಅಥವಾ ತೊಗೊಳ್ಳೋರಾಗಿರಲಿ ಎಲ್ಲರೂ ಇರ್ತಾರೆ ಚಿಕ್ಕಪೇಟೆಯಲ್ಲಿ. ಸೊ ಚಿಕ್ಕಪೇಟೆಲ್ಲಿಗೆ ಹೋದರೆ ಅದೊಂಥರ ಬೇರೆ ಎಕ್ಸ್ಪೀರಿಯೆನ್ಸೇ. ಬೆಂಗಳೂರಿನ ಇನ್ನೊಂದು ಸೈಡ್ನ ನೋಡ್ಬೋದು ನಾವು ಅಂತ ಹೇಳ್ತೀನಿ. ಅದೇನೋ ಒಂಥರಲ್ಲ, ಚಿಕ್ಕಪೇಟೆಯಲ್ಲಿ ಇದ್ದು ಗೆದ್ದು ಬಂದವನಿಗೆ ಎಲ್ಲಾದರೂ ಬದುಕ್ಬೋದು, ಆ ಥರ ಇರುತ್ತೆ. ಬೆಂಗಳೂರು ಟ್ರಾಫಿಕ್ನ ಯಾರು ಅನುಭವಿಸಿರ್ತಾರೆ, ಇಡೀ ಜಗತ್ತಿನ ಟ್ರಾಫಿಕ್ ಅವ್ರಿಗೆ ಅನ್ಸೋದೇ ಇಲ್ಲ, ಟ್ರಾಫಿಕ್ ಅಂತಲೇ ಅನ್ಸಲ್ಲ, ಆ ಥರ ಚಿಕ್ಕಪೇಟೆ ಒಂದು ಅಂತ ನನಗೆ ಅನ್ಸುತ್ತೆ. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಕೂಡ ಹೇಳಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ.